ಸ್ಪರ್ಧಾ ಮಾಣಿಕ್ಯ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಪ್ರಿಯ ಸ್ಪರ್ಧಾರ್ಥಿಗಳೇ, ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಗ್ರೇಡ್ 2 ಮತ್ತು ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರ ನೇಮಕಾತಿಯ ಮೊದಲನೆಯ ಒಂದು ಸಂಚಿಕೆಯನ್ನು ಈ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು ಭಾರತದಲ್ಲಿ ಸ್ಥಳೀಯ ಸರ್ಕಾರದ ಇತಿಹಾಸ ಮತ್ತು ಬೆಳವಣಿಗೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಸಮಗ್ರ ಮಾಹಿತಿಯನ್ನು ಒಳಗೊಂಡಿರುತ್ತೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ನಾನು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ಮಾಹಿತಿಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಮೊದಲನೇದಾಗಿ, ಪ್ರಾಚೀನ ಭಾರತದಲ್ಲಿ ಸ್ಥಳೀಯ ಸರ್ಕಾರಗಳು ಹೇಗೆ ನಮ್ಮ ಭಾರತದಲ್ಲಿ ಅಸ್ತಿತ್ವದಲ್ಲಿ ಇದ್ವು ಅಂತಕ್ಕಂಥದ್ದನ್ನು ನೋಡೋದಾದರೆ, ಋಗ್ವೇದದಲ್ಲಿ ಸಭಾ ಮತ್ತು ಸಮಿತಿಗಳು ಅಸ್ತಿತ್ವದಲ್ಲಿದ್ದವು. ಇವುಗಳನ್ನು ಪ್ರಜಾಪತಿಯ ಅವಳಿ ಮಕ್ಕಳು ಅಂತ ಇದ್ದರು. ಅಂದರೆ ಸಭಾ ಮತ್ತು ಸಮಿತಿಗಳು ಇದೊಂದು ನಾವು ತುಂಬ ಸರಳವಾಗಿ ಅರ್ಥ ಮಾಡ್ಕೋಬೇಕು ಅಂತಂದರೆ ಈಗಿನ ಮೇಲ್ಮನೆ ಮತ್ತು ಕೆಳಮನೆ ಅಂತ ಅಂದ್ಕೊಳ್ಬಹುದು. ಈ ಕಮಿಟಿಗಳೇನಿದ್ದಾವೆ, ರಾಜನಿಗೆ ಸಲಹೆ ಕೊಡುವ ಅಥವಾ ಆತನ ಆಯ್ಕೆಯ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳುವ, ಕೆಲವೊಂದು ಸಂದರ್ಭದಲ್ಲಿ ರಾಜನನ್ನು ಕೆಳಗಿಳಿಸುವಂತಹ ಸಮಸ್ತ ಅಧಿಕಾರ ಇರ್ತಾ ಇತ್ತು. ಸಭಾ ಮತ್ತು ಸಮಿತಿಗಳು ಏನು ಚರ್ಚೆ ಮಾಡಿ ನಿರ್ಣಯಗಳನ್ನ ತೆಗೆದುಕೊಳ್ತಾ ಇದ್ದು, ಸಾಮಾನ್ಯವಾಗಿ ಅದನ್ನು ರಾಜ ಒಪ್ಕೊಳ್ತಾ ಇದ್ದ, ಅದೇ ರೀತಿಯಾಗಿ ಅನುಷ್ಠಾನಕ್ಕೂ ಕೂಡ ತರ್ತಾ ಇದ್ದ. ಹಾಗೆ ಋಗ್ವೇದದಲ್ಲಿ ರಾಜನನ್ನು ಅತಿ ಹೆಚ್ಚಾಗಿ ನಿಯಂತ್ರಣಕ್ಕೆ ಒಳಪಡಿಸಿದ್ದಂಥದ್ದು ಈ ಸಭಾ ಮತ್ತು ಸಮಿತಿಗಳು. ಹಾಗಾಗಿಯೇ ಪ್ರಜಾಪತಿ ಅಂದರೆ ಅಂದಿನ ದೇವರ ಅವಳಿ ಮಕ್ಕಳು ಅಂತೇಳಿ ಇದನ್ನು ಕರಿತಾ ಇದ್ರು. ಮುಂದೆ ನೋಡೋದಾದರೆ, ರಾಮಾಯಣ, ಮಹಾಭಾರತ, ಕೌಟಿಲ್ಯ ಅರ್ಥಶಾಸ್ತ್ರ ಮತ್ತು ಮೇಗಸ್ಥಾನಿಸ್ನ ಇಂಡಿಕಾ ಮುಂತಾದ ಕೃತಿಗಳಲ್ಲಿ ಗ್ರಾಮ ವ್ಯವಸ್ಥೆಯ ಬಗ್ಗೆ ಹಲವಾರು ಅಂಶಗಳು, ಅಂದರೆ ಸ್ಥಳೀಯ ಆಡಳಿತದ ಬಗ್ಗೆ ಮಹತ್ವವಾಗಿರ್ತಕ್ಕಂತಹ ಉಲ್ಲೇಖಗಳನ್ನು ನಾವು ನೋಡ್ತೀವಿ. ಚಾಲುಕ್ಯರು ಅದನ್ನು ಗ್ರಾಮ ಸಂಘ ಅಂತ ಕರಿತಾ ಇದ್ರು, ಗುಪ್ತರು ಮಹತ್ತರ ಅಂತ ಕರಿತಾ ಇದ್ರು, ಚೋಳರು ಕಾಲರಂ ಅಂತ ಕರಿತಾ ಇದ್ರು, ಕದಂಬರು ಗಣಸಂಘ ಅಂತ ಕರಿತಾ ಇದ್ರು. ಅಂದರೆ ಅವರ ಸ್ಥಳೀಯ ಆಡಳಿತವನ್ನು ಈ ರೀತಿಯಾಗಿ ಕರಿತಾ ಇರತಕ್ಕಂಥದ್ದು ನೋಡ್ತೀವಿ. ಒಂದನೇ ಪರಾಂತಕನ ಉತ್ತರ ಮೇರೂರು ಶಾಸನ ಚೋಳರ ಕಾಲದ ಗ್ರಾಮಾಡಳಿತದ ಬಗ್ಗೆ ಲಭ್ಯವಿರುವಂತಹ ಒಂದು ಮಹತ್ವದ ದಾಖಲೆಯಾಗಿರುತ್ತೆ. ಇದರಲ್ಲಿ ಸಮಗ್ರವಾಗಿರ್ತಕ್ಕಂತಹ ಸ್ಥಳೀಯ ಆಡಳಿತದ ಬಗ್ಗೆ, ಅದರ ಎಲೆಕ್ಷನ್ ಬಗ್ಗೆ, ಅವರ ಅಧಿಕಾರಾವಧಿ, ಅವರ ಒಂದು ಕ್ವಾಲಿಫಿಕೇಷನ್ ಮತ್ತು ಅದರಲ್ಲಿರ್ತಕ್ಕಂತಹ ಸಮಿತಿಗಳು ಬಗ್ಗೆ ಈ ಎಲ್ಲ ಮಾಹಿತಿಗಳನ್ನು ಒದಗಿಸಿಕೊಡುವಂತಹ ಒಂದು ಮಹತ್ವದ ಶಾಸನ ಅಂತಂದರೆ ಅದು ಉತ್ತರ ಮೇರೂರು ಶಾಸನ ಆಗಿರುತ್ತೆ. ಇದು ಒಂದನೇ ಪರಾಂತಕ, ಚೋಳರ ರಾಜ ಒಂದನೇ ಪರಾಂತಕನಿಂದ ಕೆತ್ತಿಸಲ್ಪಟ್ಟಂತಹ ಶಾಸನ ಆಗಿರುತ್ತೆ. ಇದನ್ನು ನೋಡಿದರೆ ಆಗ ಗ್ರಾಮಾಡಳಿತದ ವ್ಯವಸ್ಥೆ ತುಂಬ ಅಚ್ಚುಕಟ್ಟಾಗಿ ನಡೀತಾ ಇತ್ತು ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಪಂಚರು ಗ್ರಾಮಾಡಳಿತದ ಒಂದು ಮುಖ್ಯಸ್ಥರಾಗಿದ್ದರು. ಪಂಚರು ಆಡಳಿತ ಅಂತಂದರೆ ಅವಾಗ ಪಾಟೀಲ್, ಗೌಡ, ಕುಲಕರ್ಣಿ, ದೇಶ್ಮುಖ್ ಇವರುಗಳನ್ನು ಪಂಚರು ಅಂತ ಕರಿತಾ ಇದ್ರು. ಇವರು ಗ್ರಾಮ ಆಡಳಿತವನ್ನು ನಡೆಸ್ತಾ ಇದ್ದಂತಹ ಪ್ರಮುಖ ಮುಖಂಡರಾಗಿದ್ದರು. ಹಾಗಾಗಿ ಪಂಚಾಡಳಿತ, ಪಂಚರು ಅಂತೇಳಿ ಮುಂದೆ ಬದಲಾವಣೆಯಾಗಿ ಅದು ಪಂಚಾಯಿತಿ ಅನ್ನುವಂತಹ ವ್ಯವಸ್ಥೆಯನ್ನು ತಲುಪ್ತು ಅಂತ ಹೇಳಲಾಗುತ್ತೆ. ಪಂಚರು ಪ್ರಮುಖವಾಗಿ ಗ್ರಾಮದ ಯಾವುದೇ ಸಮಸ್ಯೆಗಳನ್ನು ಬಗೆಹರಿಸುವಂಥವರು, ಯಾವುದೇ ವಿವಾದಗಳನ್ನು ನ್ಯಾಯ ತೀರ್ಮಾನದ ಮೂಲಕ ಬಗೆಹರಿಸ್ತಕ್ಕಂಥದ್ದು, ಭೂಮಿ ಹಂಚತಕ್ಕಂಥದ್ದು, ಆಮೇಲೆ ತೆರಿಗೆಯನ್ನು ವಸೂಲಿ ಮಾಡುವಂತಹ ಅಧಿಕಾರವನ್ನು ಹೊಂದಿದ್ದರು. ಇದಾದ ನಂತರ ಬ್ರಿಟಿಷ್ ಆಡಳಿತದಲ್ಲಿ ಸ್ಥಳೀಯ ಸರ್ಕಾರ ಹೇಗೆ ಇತ್ತು ಅಂತಕ್ಕಂಥದ್ದನ್ನು ನೋಡೋಣ. ಗ್ರಾಮದ ದಾಖಲೆಗಳನ್ನು ನಿರ್ವಹಿಸುವುದಕ್ಕೆ ಪತ್ವಾರಿ ಅನ್ನುವಂತಹ ಅಧಿಕಾರಿಯನ್ನು ನೇಮಿಸಿಕೊಂಡಿದ್ದರು. ಈ ಪತ್ವಾರಿ ಬ್ರಿಟಿಷರ ಕಾಲದಲ್ಲಿ ಪೊಲೀಸ್ ಅಧಿಕಾರ ಅಥವಾ ಪೊಲೀಸ್ ಕೆಲಸಗಳನ್ನು ನಿರ್ವಹಿಸುವಂತಹ ಒಬ್ಬ ಅಧಿಕಾರಿ, ಜೊತೆಗೆ ಗ್ರಾಮದ ದಾಖಲೆಗಳನ್ನು ನಿರ್ವಹಿಸುವಂತಹ ಒಬ್ಬ ಪ್ರಮುಖ ವ್ಯಕ್ತಿಯಾಗಿದ್ದ. ಅದಾದ ನಂತರ ದರೋಗ ಅಧಿಕಾರಿಯನ್ನು ನೇಮಿಸಿಕೊಂಡಿದ್ದರು. ಈತನ ಕೆಲಸ ಪೊಲೀಸ್ ಕೆಲಸವಾಗಿತ್ತು.
ಫಸ್ಟ್ ಟೈಮ್ ಮದ್ರಾಸ್ ಮುನ್ಸಿಪಲ್ ಕಾರ್ಪೊರೇಷನ್ ಆರಂಭವಾಗುತ್ತೆ. ಬ್ರಿಟಿಷರು ಭಾರತದಲ್ಲಿ ಸ್ಥಳೀಯ ಸಂಸ್ಥೆಗಳನ್ನು ಆರಂಭ ಮಾಡ್ತಾರೆ. ಇದರ ಮುಖ್ಯ ಉದ್ದೇಶ ಏನಾಗಿತ್ತು ಅಂದರೆ ಅವರು ಟ್ಯಾಕ್ಸ್ ಕಲೆಕ್ಷನ್ ಆಗಿರ್ತಕ್ಕಂಥದ್ದು. ಅದರಲ್ಲಿ ಫಸ್ಟ್ 29 ಸೆಪ್ಟೆಂಬರ್ 1688 ವೆರಿ ಫಸ್ಟ್ ಟೈಮ್ ಮದ್ರಾಸ್ ಮುನ್ಸಿಪಲ್ ಕಾರ್ಪೊರೇಷನ್ ಪ್ರಾರಂಭವಾಯಿತು. ಪ್ರಶ್ನೆಗಳನ್ನ ಕೇಳ್ತಾರೆ. ಮೊದಲ ಮುನ್ಸಿಪಲ್ ಕಾರ್ಪೊರೇಷನ್ ಪ್ರಾರಂಭವಾಗಿದ್ದು ಎಲ್ಲಿ ಅಥವಾ ಎಷ್ಟರಲ್ಲಿ ಅಂತ. ಇದರ ಉತ್ತರ ಮದ್ರಾಸ್ ಮುನ್ಸಿಪಲ್ ಕಾರ್ಪೊರೇಷನ್ ಆರಂಭವಾಗಿದ್ದು 1688 29 ಸೆಪ್ಟೆಂಬರ್. ಮುಂದೆ ಮುಂಬೈ ಮತ್ತು ಕೋಲ್ಕತ್ತಾದಲ್ಲೂ ಕೂಡ ಮುನ್ಸಿಪಲ್ ಕಾರ್ಪೊರೇಷನ್ ಆರಂಭವಾಗುತ್ತೆ 1776ರಲ್ಲಿ. ಇನ್ನು ಲಾರ್ಡ್ ಮೇಯೋ ಅಂತಕ್ಕಂಥವರು 1870ರಲ್ಲಿ ಆಡಳಿತವನ್ನು ಅಂದರೆ ಏನು ಡಿಸೆಂಟ್ರಲೈಸೇಷನ್ ಮಾಡೋದಕ್ಕೆ ರೆಕಮೆಂಡೇಶನ್ ಮಾಡ್ತಾರೆ. ಇವರು ಅಂದಿನ ಭಾರತದ ವೈಸ್ರಾಯ್ ಆಗಿದ್ದಂಥವ್ರು. ಇನ್ನು ಲಾರ್ಡ್ ರಿಪ್ಪನ್ ಅಂತಕ್ಕಂತಹ ಒಬ್ಬ ವ್ಯಕ್ತಿ ಭಾರತದಲ್ಲಿ ವೈಸ್ರಾಯ್ ಆಗಿ ಬರ್ತಾನೆ. ಈತ ಅದ್ಭುತ ಮತ್ತು ಮಹತ್ವವಾಗಿರ್ತಕ್ಕಂತಹ ಕೊಡುಗೆಗಳನ್ನು ಈ ಲೋಕಲ್ ಗೌರ್ಮೆಂಟ್ ಎಸ್ಟಾಬ್ಲಿಷ್ಮೆಂಟಿಗೆ ಕೊಡ್ತಾನೆ. ಅಂದರೆ 1882 ಮೇ 18ನೇ ತಾರೀಕು ಒಂದು ಘೋಷಣೆ ಹೊರಡಿಸಲಾಗುತ್ತೆ. ಅದು ಸ್ಥಳೀಯ ಸರ್ಕಾರದ ಸಂಸ್ಥೆಗಳ ಸ್ಥಾಪನೆಗೆ ಅವಕಾಶವನ್ನು ಕೊಟ್ಟಿದ್ದು. ಇದರಿಂದಾಗಿ ಏನಾಯಿತು ಅಂದರೆ ವೆರಿ ಫಸ್ಟ್ ಟೈಮ್ ಅಧಿಕೃತವಾಗಿ ಬ್ರಿಟಿಷ್ ಅವಧಿಯಲ್ಲಿ ಸ್ಥಳೀಯ ಆಡಳಿತ ಆರಂಭವಾಗುತ್ತೆ. ಬಹುಶಃ ಅದು 2 ಹಂತದ ಸ್ಥಳೀಯ ಆಡಳಿತವನ್ನು ಆರಂಭ ಮಾಡಲಾಗುತ್ತೆ. ಸೊ ಹಾಗಾಗಿಯೇ ಇದು ಸ್ಥಳೀಯ ಆಡಳಿತದ ಮಹತ್ವದ ಮೈಲುಗಲ್ಲಾಗುತ್ತೆ ಮತ್ತು ಇದನ್ನು ಸ್ಥಳೀಯ ಸರ್ಕಾರದ ಮ್ಯಾಗ್ನಾ ಕಾರ್ಟಾ ಅಂತ ಕರೀತಾರೆ. ಅದನ್ನು ಜಾರಿಗೊಳಿಸಿದಂತಹ ಉದಾರವಾದಿ ರಿಪ್ಪನ್ ಅವರನ್ನು ಸ್ಥಳೀಯ ಆಡಳಿತದ ಪಿತಾಮಹ ಅಂತೇಳಿ ಕರೀತಾರೆ. 1907ರಲ್ಲಿ ರಾಯಲ್ ಕಮಿಷನ್ ಆರಂಭವಾಗುತ್ತೆ. ಸರ್ ಚಾರ್ಲ್ಸ್ ಹಬ್ಬೌಸ್ ನೇತೃತ್ವದಲ್ಲಿ ಸ್ಥಳೀಯ ಆಡಳಿತ ಆರಂಭವಾಗಿ ಇದು ವಿಕೇಂದ್ರೀಕರಣ ಸ್ಥಾಪನೆಗೆ ಶಿಫಾರಸನ್ನು ಮಾಡುತ್ತೆ. 1909ರಲ್ಲಿ ಮಾಂಟೆಗೋ ಚೆಮ್ಸ್ಫರ್ಡ್ ಸುಧಾರಣೆ ಆರಂಭವಾಗುತ್ತೆ. ಇದು ಪ್ರಾಂತ್ಯದಲ್ಲಿ ದ್ವಿಸರ್ಕಾರ ಪದ್ಧತಿಗೆ ಒತ್ತನ್ನು ನೀಡ್ತಕ್ಕಂಥದ್ದು ನಾವು ನೋಡ್ತೀವಿ. ಸ್ವತಂತ್ರ ಭಾರತದಲ್ಲಿ ಸ್ಥಾಪನೆಯಾದಂತಹ ಪ್ರಮುಖ ಆಯೋಗಗಳು ಅಂದರೆ ಭಾರತದಲ್ಲಿ ಮಹಾತ್ಮ ಗಾಂಧೀಜಿಯವರ ಒಂದು ಕಲ್ಪನೆ ಅದು ಗ್ರಾಮ ಸ್ವರಾಜ್ಯದ ಕಲ್ಪನೆ ಇತ್ತು. ಹಾಗಾಗಿಯೇ ಭಾರತದ ಸಂವಿಧಾನದಲ್ಲೂ ಕೂಡ ಭಾರತದ ಸಂವಿಧಾನದ 4ನೇ ಭಾಗದಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ 40ನೇ ವಿಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಒಂದು ಸ್ಥಾಪನೆಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಸೊ ಇದರ ಒಂದು ಉದ್ದೇಶ ಸಾಕಾರಗೊಳಿಸೋದಕ್ಕೋಸ್ಕರ 1952 ಇಸ್ವಿಯಂದು ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೊಳಿಸಲಾಗುತ್ತೆ ಮತ್ತು ಅದು 6ನೇ ವರ್ಷವೇ ರಾಷ್ಟ್ರೀಯ ವಿಸ್ತರಣಾ ಸೇವಾ ಕಾರ್ಯಕ್ರಮವನ್ನು ಕೂಡ ಜಾರಿಗೊಳಿಸಲಾಗುತ್ತೆ. ಈ 2 ಕಾರ್ಯಕ್ರಮಗಳು ಕೂಡ ಪಂಚಾಯತ್ ರಾಜ್ ಸಂಸ್ಥೆಗಳ ಅಥವಾ ಗ್ರಾಮೀಣ ವ್ಯವಸ್ಥೆಯನ್ನು ಕಲ್ಪಿಸುವ ಒಂದು ಬಗ್ಗೆ ಅಧ್ಯಯನ ನಡೆಸುವುದಕ್ಕೆ ಜಾರಿಗೊಳಿಸಿದಂತಹ ಕಾರ್ಯಕ್ರಮಗಳಾಗಿದ್ದು, ಅಂದರೆ ಗ್ರಾಮೀಣ ಸಮುದಾಯವನ್ನು ಅಭಿವೃದ್ಧಿ ಪಡಿಸುವಂತಹದ್ದು. ಇದಾದ ನಂತರ ಸ್ವತಂತ್ರ ಭಾರತದಲ್ಲಿ ಪ್ರಮುಖ ಆಯೋಗಗಳು ಸ್ಥಾಪನೆಯಾಗುತ್ತೆ. ಅದರಲ್ಲಿ ಬಲವಂತರಾಯ್ ಮೆಹ್ತಾ ಕಮಿಟಿ 1957ರಲ್ಲಿ ಸ್ಥಾಪನೆಯಾಗುತ್ತೆ. ಕೆ ಸಂತಾನಂ ಸಮಿತಿ 1963ರಲ್ಲಿ ಸ್ಥಾಪನೆಯಾಗುತ್ತೆ. ಅಶೋಕ್ ಮೆಹ್ತಾ 1977ರಲ್ಲಿ ಸ್ಥಾಪನೆಯಾಗುತ್ತೆ. ದಂತವಾಲ ಸಮಿತಿ 1978ರಲ್ಲಿ ಸ್ಥಾಪನೆಯಾದರೆ ಹನುಮಂತರಾವ್ ಸಮಿತಿ 1984ರಲ್ಲಿ ಸ್ಥಾಪನೆಯಾಗ್ತಕ್ಕಂಥದ್ದು. ಇನ್ನು ಎಲ್.ಎಂ. ಸಿಂಘ್ವಿ ಸಮಿತಿ 1986ರಲ್ಲಿ ಸ್ಥಾಪನೆ ಆದರೆ ಪಿ.ಕೆ. ತುಂಗನ್ ಸಮಿತಿ 1988ರಲ್ಲಿ ಸ್ಥಾಪನೆಯಾಗುತ್ತೆ. ವಿ.ಎನ್. ಗಾಡ್ಗಿಲ್ ಸಮಿತಿ 1989ರಲ್ಲಿ ಸ್ಥಾಪನೆ ಆಗ್ತಕ್ಕಂಥದ್ದು. ಸೊ ಆತ್ಮೀಯ ವೀಕ್ಷಕರೇ, ಇದೆಲ್ಲ ಕೂಡ ಪ್ರಮುಖವಾಗಿ ಸ್ಥಾಪನೆಯಾಗಿರ್ತಕ್ಕಂತಹ ಒಂದು
ಸಮಿತಿಗಳಾಗಿದ್ದಾವೆ. ಸೊ ಹಲವಾರು ಸಮಿತಿಗಳು ಬಂದರೂ ಕೂಡ ನಮಗೆ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಬಲವಂತ್ ರಾಯ್ ಮೆಹ್ತಾ ಸಮಿತಿ 1957, ಅಶೋಕ್ ಮೆಹ್ತಾ ಸಮಿತಿ 1977, ಅದಾದ ನಂತರ LM ಸಿಂಘ್ವಿ ಸಮಿತಿ 1986, ಜೊತೆಗೆ 1993ರಲ್ಲಿ ಜಾರಿಯಾಗಿರ್ತಕ್ಕಂತಹ ಪಂಚಾಯತ್ ರಾಜ್ ಕಾಯ್ದೆ. ಸೊ ಈ ಎಲ್ಲ ಅಂಶಗಳ ಬಗ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ಅತ್ಯಂತ ವಿವರವಾಗಿ ನಾನು ಈ ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಉಚಿತವಾಗಿ. ಇದು ಮುಂದೆ ನಡೆಯಲಿರುವಂತಹ SDAA ಮತ್ತು ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಗ್ರೇಡ್ 2 ಹುದ್ದೆಗಳ ನೇಮಕಾತಿಗೆ ವಿಶೇಷ ಸಂಚಿಕೆಗಳನ್ನು ಆರಂಭ ಮಾಡಿರ್ತಕ್ಕಂಥದ್ದು. ಈ ವಿಡಿಯೋಗಳನ್ನು ನೀವು ಕಂಪ್ಲೀಟಾಗಿ ನೋಡಿ, ಜೊತೆಗೆ ಇದು ಅವಶ್ಯವಿರುವಂಥವರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.